ಇದು ನಮ್ಮಲ್ಲಿಗೆ ಮಲೆನಾಡಲ್ಲಿ ಏನು ಹೇಳ್ತೀವಿ ಇದಕ್ಕೆ ಅಂದರೆ ಜೀರಿಗೆ ಮೆಣಸು ಅಂತ ಹೇಳ್ತೀವಿ. ಜೀರಿಗೆ ಮೆಣಸು ಜೀರಿಗೆ ಮೆಣಸು ಅಂತ ಹೇಳ್ಬೋದು. ಅಂದ್ರೆ ಒಂದೊಂದು ಕಡೆ ಒಂದೊಂದು ಸೌತ್ ಕೇಂದ್ರದಲ್ಲಿ ಚೂರು ಮೆಣಸು ಅಂತ. ಚಿಕ್ಕ ಚಿಕ್ಕದಾಗಿ ಕಾಯಿಗಳಿರೋದಕ್ಕೆ. ಹೌದು ಹೌದು ಹೌದು. ಇದ್ರದ್ದು ಏನು ವಿಶೇಷತೆ ಸರ್? ಇದ್ರ ವಿಶೇಷತೆ ಅಂದ್ರೆ ನಮ್ಮಲ್ಲಿಗೆ ಇದಕ್ಕೆ ನಿಮ್ಗೆ ಪರಿಮಳ ಜಾಸ್ತಿ ಇದೆ. ಈ ಮೆಣಸು ಇದೆಯಲ್ಲ ಅದು ಒಂದು ಖಾರ ಸ್ವಲ್ಪ ಜಾಸ್ತಿ ಇರ್ಬೋದು. ಈ ಮಲೆನಾಡಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿ ಈ ಪ್ರಾಂತ್ಯಗಳಲ್ಲೆಲ್ಲ ಏನಾಗುತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಇರೋದ್ರಿಂದ ಹಸಿಮೆಣಸು ಆಗಲ್ಲ ಇಲ್ಲಿವರೆಗೆ. ಇದು ತಂಪು ಅಂತ ಹೇಳ್ಕೊಂಡು ಇದನ್ನ ನಾವು ಈ ಮೆಣಸನ್ನೇ ಯೂಸ್ ಮಾಡೋದು ಅಡಿಗೆಗೆ. ಇದನ್ನ ತಿಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ ಬರಲ್ಲ ಬರಲ್ಲ. ಮತ್ತೆ ಇದ್ರದ್ದು ಕುಡಿ ಇದೆಯಲ್ಲ ಇದನ್ನ ನಮ್ಮಲ್ಲಿ ಹಸಿವಾಳೆ ಅಂತ ಮಾಡ್ತಾರೆ. ಇದ್ರ ಕುಡಿಯನ್ನು ಯೂಸ್ ಮಾಡ್ಕೊಂಡು ಅದ್ರಲ್ಲೂ ನಾವು ಪದಾರ್ಥ ಮಾಡ್ತೀವಿ ಇದನ್ನ. ನಮ್ಮಲ್ಲಿ ಬಹಳ ಮಾರ್ಕೆಟ್ ಅಲ್ಲೂ ತುಂಬಾ ಡಿಮ್ಯಾಂಡ್ ಇದೆ. ಇದು ತುಂಬಾ ಡಿಮ್ಯಾಂಡ್. ಒಂದು ಸರಿ 1,000 ರೂಪಾಯಿ ಮೇಲೆ ಹೋಗಿರ್ತದೆ ರೇಟ್ ಕೆಜಿಗೆ. ಇದನ್ನ ಒಣ ಖಾರನು ಯೂಸ್ ಮಾಡ್ತಾರೆ ಸರ್? ಹೌದೌದು. ಇದು ಒಣ ಮೆಣಸಿನ ಇದು ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ ಕೆಲವು ಕಡೆ. ಕೇರಳದಲ್ಲೆಲ್ಲ ಈ ಹಾಲ್ ಪರ್ಚೇಸ್ ಮಾಡಿದಾಗೆ